ಟಿವಿ ಇದು ನಿಮ್ಮ ವಾಹಿನಿ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹೆಸರಲ್ಲಿ ಅಕ್ರಮ ಗರಸು ಗಣಿಗಾರಿಕೆ, ಪ್ರಶ್ನಿಸಿದ ಪತ್ರಕರ್ತನಿಗೆ ಜೀವ ಬೆದರಿಕೆ. ದೇವಾಲಯದ ಆಸ್ತಿಯಲ್ಲಿ ಲೂಟಿ, ಕೇಳಿದರೆ ಪುಡಿ ರೌಡಿಗಳಿಂದ ಬೆದರಿಕೆ ತಂತ್ರ. ಗುಳೇದಗುಡ್ಡದಲ್ಲಿ ದಾದಾಗಿರಿ. ಭೀಮಾ ವಾಹಿನಿ ಸಂಪಾದಕರ ಮೇಲೆ ದೌರ್ಜನ್ಯ, ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ನಮಸ್ಕಾರ, ದಳಪತಿ ಟಿವಿಗೆ ಸ್ವಾಗತ. ಅಕ್ರಮದ ವಿರುದ್ಧ ಪ್ರಶ್ನಿಸುವುದು ಮಾಧ್ಯಮದ ಧರ್ಮ. ಆದರೆ ಗುಳೇದಗುಡ್ಡದಲ್ಲಿ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಪ್ರಶ್ನಿಸಿದ ಪತ್ರಿಕೆ ಸಂಪಾದಕರೊಬ್ಬರಿಗೆ ಜೀವ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಗುತ್ತಿಗೆ ಪಡೆದವರು ಪುಡಿ ರೌಡಿಗಳನ್ನು ಬಿಟ್ಟು ಪತ್ರಕರ್ತನ ಬಾಯಿ ಮುಚ್ಚಿಸಲು ಯತ್ನಿಸುತ್ತಿದ್ದಾರಾ? ಇಲ್ಲಿದೆ ಈ ಕುರಿತ ಒಂದು ಸ್ಫೋಟಕ ವರದಿ. ಹೌದು ವೀಕ್ಷಕರೇ, ಗುಳೇದಗುಡ್ಡ ತಾಲೂಕಿನ ಕೆಲವಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿನ ಐತಿಹಾಸಿಕ ಶ್ರೀ ಲಕ್ಷ್ಮೀ ರಂಗನಾಥ ದೇವಾಲಯಕ್ಕೆ ಸೇರಿದ ಆಸ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವವರು ಅನಧಿಕೃತವಾಗಿ ಗರಸು ಅಥವಾ ಮಣ್ಣು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಯಾವುದೇ ಪರವಾನಿಗೆ ಇಲ್ಲದೆ ದೇವರ ಆಸ್ತಿಯನ್ನು ಲೂಟಿ ಮಾಡುತ್ತಿದ್ದ ಬಗ್ಗೆ ಭೀಮಾ ವಾಹಿನಿ ಪತ್ರಿಕೆಯ ಸಂಪಾದಕರು ಹಾಗೂ ಕರ್ನಾಟಕ ಬಹುಜನ ಚಳುವಳಿ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಹಿರಿಯಪ್ಪ ಮಾದರ ಅವರು ಪ್ರಶ್ನಿಸಿದ್ದಾರೆ. ಗಣಿಗಾರಿಕೆ ಮಾಡಲು ನಿಮ್ಮ ಬಳಿ ಪರವಾನಿಗೆ ಇದೆಯೇ ಎಂದು ಕೇಳಿದ್ದೇ ಇವರು ಮಾಡಿದ ತಪ್ಪಾಯಿತೆ? ಕಾನೂನುಬದ್ಧವಾಗಿ ಉತ್ತರ ನೀಡಬೇಕಾದ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟವರು ತಮ್ಮ ಬಳಿಯಿರುವ ಪುಡಿ ರೌಡಿಗಳ ಮೂಲಕ ಸಂಪಾದಕರಿಗೆ ಫೋನ್ ಮಾಡಿಸಿ ಅಸಭ್ಯವಾಗಿ ವರ್ತಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹಿರಿಯಪ್ಪ ಮಾದಲ ಅವರು ಆರೋಪಿಸಿದ್ದಾರೆ. ನಾವು ಕಾನೂನುಬದ್ಧವಾಗಿ ಅನುಮತಿ ಪತ್ರ ಕೇಳಿದ್ದೇವೆ, ಆದರೆ ಅವರು ಉತ್ತರ ಕೊಡುವ ಬದಲು ರೌಡಿಗಳಿಂದ ಬೆದರಿಕೆ ಹಾಕಿಸುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಕೂಡಲೇ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಬೆದರಿಕೆ ಹಾಕಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಅಮೃತ ಟಿವಿ ಹಾಗೂ ದಳಪತಿ ಟಿವಿ ಮೂಲಕ ಆಗ್ರಹಿಸಿದ್ದಾರೆ. ಅವ್ರ ಜೀವನ ಕಳ್ಕೋಬೇಕಾಗತ್ತ. ಸರ್ವೆ ನಂಬರ್ 97ರಾಗ ಲಿಂಗಾಪುರ ಸೀಮಿ ಕೆಲುಡಿ ಮತ್ತು ಲಿಂಗಾಪುರ ಸೀಮಿ ಇದು ಕೆಲುಡಿ ರಂಗನಾಥನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಸ್ತಿ. ಈ ನಮನಿ ಇಲ್ಲಿ ಕೆಲುಡಿಲಿಂದ ಇಲ್ಲಿ ಗಚ್ಚಾಪುರ ಹೇಳ್ತಮ್ಮ. ಇದು ಭೂ ಕೇಂದ್ರಕ್ಕೆ ಹೋಗಿ ಏನೋ ಅರ್ಜಿ ಕೊಟ್ಟಿ ಅಂತಲ್ಲ ಭೂ ಇದಕ್ಕೆ ಆ ಗರ್ಷಿಂದ ಭೂ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟಿ ಅಂತಲ್ಲ. ಯಾಕ? ಹೌದೌದು. ಎದ್ರ ಸಂಬಂಧ? ಅದು ಅಕ್ರಮ ಆಗಿ ಹೇರ್ದಾರಲ್ಲ ಅವ್ರು ರೋಡ್ನಾರ. ಅಕ್ರಮ ಆಗಿ ಹೇರಾಕತ್ತಾರ? ಪರ್ಮಿಷನ್ ತಗೋಬೇಕು ಅವನ್ನೆಲ್ಲ. ಪರ್ಮಿಷನ್ ತಗೊಳಕತ್ತಲ್ಲ ಈಗ? ತಗೊಳ್ಳಿಲ್ಲ, ಪರ್ಮಿಷನ್ ತಗೊಂಡು ಹೇರ್ಲಿಲ್ಲ, ಅದಕ್ಕೇನೈತಿ? ಹೌದು, ನೀ ಹೇರ್ಲಾರ ಯಾಕೆ ಅರ್ಜಿ ಕೊಟ್ಟಿ? ನಮ್ಮ ಮಾಧ್ಯಮದ ಪ್ರಕಾರ ನಮ್ಮದು ಕೇಳೋದು ಪದ್ಧತಿ ಐತಿ, ಕೇಳಿ ಅಧಿಕಾರಿಗಳಿಗೆ. ಹೌದಪ್ಪ, ನೀನು ತಗೊಂಡ್ ಹೊಂಟ್ರ ಕೊಡ್ಬೇಕು. ತಗೊಂಡ್ ಹೊಂಟ್ರ ಕೊಡ್ಬೇಕ. ಮತ್ತೆ ತಗೊಂಡು ಹೇರ್ಯಾರಿಗೆ ಅಲ್ಲಿ ಎಲ್ಲಿ ಹೇರ್ಯಾರ? ಅಲ್ಲೇ ಹೇರ್ಯಾರಲ್ಲ. ಚೆಕ್ ಮಾಡಿರ ಅದನ್ನ ಅಲ್ಲೇ ತೆಗೆದು ಚೆಕ್ ಮಾಡಿರ ಅವ್ರ? ಚೆಕ್ ಮಾಡ್ತಾರ, ಈಗ ಬಂದು ಚೆಕ್ ಮಾಡೋರು ನೋಡ್ತಾರ, ನೋಡುವವ್ರ ಅದ ಚೆಕ್ ಮಾಡ್ರ. ಈಗ ಇನ್ನ ಹೇರಿಲ್ಲ ಅವ್ರ. ಈಗ ಹೇರ್ಯಾರ, ಮೊನ್ನೆ 2 ದಿವಸ ಹೇರ್ಯಾರಲ್ಲ. ಅದ ಇನ್ ಮ್ಯಾಗ ಮಾಡೋಣ. ಈಗ ನಿಂದ ಈಗ ನಾಳೆಗೆ ಬರ್ತೀವಿ, ಈಗ ಮಾತಾಡೋಣಲ್ಲೇ. ಯಾಕೋ ಮತ್ತೆ ಏನೋ ಬೇರೆ ತರ ಅವಾಜ್ ಆಗ್ತಿಲ್ವ ತಮ್ಮ? ಯಾಕ ಏನ್ ಅವಾಜ್ ಹಾಕಕತ್ತೀನಿ? ಅಲ್ವಾ ಹೇರಿದ್ರ ನೀ ಇದನ್ ಮಾಡ್ಬೇಕು. ಮತ್ತೆ ಹೇರ್ಲೇ ಮಾಡಿ ಏನ್ ಮಾಡೋರು? ಇಲ್ಲಿ ಮನಿ ಒಂದು ಮನಿ ನಮ್ಮ ಮನಿಗೆ ಬರೋ ಕೆಲ್ಸ ನಿಮ್ದೇನು? ಮಾತಾಡ್ತೀವಿ. ಎದಕ್ ಮಾತಾಡ್ತೀರಿ? ಅಲ್ಲಿ ನೀವು ತಕರಾರು ಯಾಕಿತ್ತೆ ಅಂತ ಮಾತಾಡೋಣ. ನಮ್ ಕೂಡ ನಿಮ್ ಕೆಲ್ಸ ಇಲ್ಲಲ್ಲ ಮಾತಾಡೋದು. ನಮ್ಮ ಮನಿಗೆ ಬಂದು ಮಾತಾಡುವಂತದ್ದು ಯಾಕಂತ? ಅದ ಮುಂಜಾನೆ ಹೆಂಗ್ ಹೋಗೋಣ ಅಲ್ಲೇ? ನಮ್ಮ ಮನಿಗೆ ಬಂದು ಮಾತಾಡುವಂತದ್ದು ನಿಮ್ದೇನು? ನಿಮ್ದೇನ್ರ ತಿಂದೀವಿ ನಾವು? ಸಾಲಾಗೆಲ್ಲ ಕೊಟ್ರ? ಸಾಲಾಗಿಲ್ಲ ಏನ್ ಕೊಟ್ಟಿಲ್ಲ. ಮುಂಜಾನೆ ಮಾತಾಡೋದು. ನಮ್ಮ ಮನಿಗೆ ಬರೋ ಅವಶ್ಯಕತೆ ಇಲ್ಲಪ್ಪ ನೀವು. ಸತ್ಯವನ್ನು ಪ್ರಶ್ನಿಸಿದವರ ಕುತ್ತಿಗೆ ಹಿಸುಕುವ ಇಂತಹ ಗೂಂಡಾವರ್ತನೆಯನ್ನು ಸಹಿಸಲು ಸಾಧ್ಯವಿಲ್ಲ. ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕಿದೆ ಮತ್ತು ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕಿದೆ. ಕ್ಯಾಮರಾಮನ್ ಜತೆ ದಳಪತಿ ಟಿವಿ ತಂಡ, ಗುಳೇದಗುಡ್ಡ.